ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ರಕ್ಷಿತಾ ಪ್ರೇಮ್ಗೆ ಅವಮಾನ. ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಸೆಟ್ನಿಂದ ಹೊರ ನಡೆದಂತ ನಟಿ. ಹಾಗಾದ್ರೆ ರಕ್ಷಿತಾ ಪ್ರೇಮ್ಗೆ ಸೆಟ್ನಲ್ಲಿ ಏನಾಯಿತು? ಯಾವ ರೀತಿಯಾಗಿ ಅವಮಾನ ಆಯಿತು? ಅವಮಾನ ಆಗೋದಕ್ಕೆ ಕಾರಣ ಏನು? ಅಸಲಿಗೆ ನಡೆದದಾದ್ರೂ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸ್ಯಾಂಡಲ್ವುಡ್ ಡ್ರೀಮ್ ಗರ್ಲ್, ಬೋಲ್ಡ್ ನಟಿ ಆ್ಯಂಡ್ ಕ್ರೇಜಿ ಕ್ವೀನ್ ರಕ್ಷಿತಾ ಸೈನ್ ಮಾಡಿದಂಥ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಸೂಪರ್ ಹಿಟ್ ಅಂತೂ ಪಕ್ಕ. ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ. ಇದುವರೆಗೂ ಸಿನಿಮಾ ತಂಡದಿಂದ ಅಥವಾ ಶೂಟಿಂಗ್ ಸೆಟ್ನಲ್ಲಿ ಎಂದೂ ಕೂಡ ಕಹಿ ಘಟನೆ ನಡೆದಿಲ್ಲ ಅಂದಿರುವಂಥ ರಕ್ಷಿತಾ ತಮ್ಮ ಜೀವನದ ಮರೆಯಲಾಗದ ಘಟನೆಯನ್ನ ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಆಕೆಗೆ ಅವಮಾನ ಮಾಡಿದ್ದಾದ್ರೂ ಯಾವುದು? ಇತ್ತೀಚೆಗೆ ಎಲ್ಲವೂ ಕೂಡ ಅವರು ಜೀ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡ್ತಿದ್ದಾರೆ. ಸೊ ಜೀ ಕನ್ನಡದಲ್ಲಿ ಏನಾದರೂ ಅವಮಾನ ಆಯ್ತಾ? ಅವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಹೌದು, ತಂದೆ ಕಳೆದುಕೊಂಡ 3 ದಿನಕ್ಕೆ ಶೂಟಿಂಗ್ ಸೆಟ್ಗೆ ಈಕೆ ಕಾಲಿಡ್ತಾರೆ. ಆಗ ಖ್ಯಾತ ನಿರ್ದೇಶಕರು ಅವಮಾನವನ್ನ ಮಾಡ್ತಾರೆ. ಸೊ ಖ್ಯಾತ ನಿರ್ದೇಶಕರು ಮಾಡಿದಂಥ ಅವಮಾನವನ್ನ ಇವತ್ತಿಗೂ ಕೂಡ ನಾನು ಮರೆತಿಲ್ಲ ಅಂತ ನಟಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಾಯಿತು? ಕಳೆದ 20 ವರ್ಷಗಳಿಂದ ರಾಕೇಶ್ ನನ್ನ ಅಸಿಸ್ಟೆಂಟ್ ಆಗಿದ್ದಾರೆ. ಅಂದಿನಿಂದ ನನ್ನ ಜರ್ನಿಯನ್ನು ನೋಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. 2004ರಲ್ಲಿ ನನ್ನ ತಂದೆಯ ಆರೋಗ್ಯ ಗಂಭೀರವಾಗಿತ್ತು. ತುಂಬ ಬ್ಲೀಡಿಂಗ್ ಕೂಡ ಆಗ್ತಾ ಇತ್ತು. ಅದಕ್ಕೆ ಸ್ನೇಹಿತರು ಪ್ಲೇಟ್ಲೆಟನ್ನು ಕೂಡ ಕೊಡ್ತಾಯಿದ್ರು. ಆಗ ನನ್ನ ಕೈಯಲ್ಲಿ ದುಡ್ಡು, ಸಿನಿಮಾ ಎಲ್ಲ ಕೂಡ ಇತ್ತು. ಪ್ರಾಜೆಕ್ಟ್ ಎಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ಇತ್ತು. ಈಗಲೂ ನನಗೆ ನೆನಪಿದೆ, ಚಿತ್ರೀಕರಣ ಮುಗಿಸ್ಕೊಂಡು ಅದೇ ಮೇಕಪ್ನಲ್ಲಿ ನನ್ನ ತಂದೆಯನ್ನ ನೋಡೋದಕ್ಕೆ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಕಷ್ಟಪಟ್ಟು ಉಸಿರಾಡ್ತಿರೋದು ನನಗೆ ICU ಇಂದ ಹೊರಗೆ ಕಾಣ್ತಾ ಇದೆ, ಕೇಳಿಸ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಅವರು ಅಗಲಿದ ದಿನ ಅವರ ಮುಖವನ್ನ ನಾನು ಗಮನಿಸ್ತಿದ್ದೆ. ಮೂಗಿನಿಂದ ರಕ್ತ ಕೂಡ ಬರ್ತಾ ಇತ್ತು. ಯಾರಾದರೂ ಕೂಡ ಟಿಶ್ಯೂ ಪೇಪರ್ ಕೊಡಿ ಅಂತ ಒರೆಸ್ತಾ ಇದ್ದೆ ನಾನು. ಆಗ ಅರ್ಥ ಆಗಿತ್ತು, ಇದು ಜೀವನ ಅಂತಂದ್ರೆ ಏನೇ ಸ್ಟಾರ್ ಸಾಧನೆ ಮಾಡಿದ್ರೂ ಕೂಡ ಸಾಯುವಾಗ ಏನೂ ಕೂಡ ನಾವು ಎತ್ಕೊಂಡು ಹೋಗೋದಿಲ್ಲ. ತಂದೆ ಅಗಲಿದ 3ನೇ ದಿನಕ್ಕೆ ಹಾಲು ತುಪ್ಪ ಹಾಕಿ ಶೂಟಿಂಗ್ ಮಾಡೋದಕ್ಕೆ ಹೋಗಿದ್ದೆ. ಆಗ ಅಲ್ಲಿದ್ದಂಥ ಒಬ್ಬರು ಡೈರೆಕ್ಟ್ರು, ಅಂದರೆ ಈಕೆ ಹೆಸರನ್ನ ಹೇಳಿಲ್ಲ, ಏನು ಅವಳು ಅಪ್ಪ ಸತ್ತೋದ್ರೆ ನಾವು ಶೂಟಿಂಗ್ ನಿಲ್ಲಿಸ್ಬೇಕಾ, ಪ್ರೊಡ್ಯೂಸರ್ ದುಡ್ಡು ಹೋಗ್ತಿಲ್ವಾ ಅಂತ ಒಂದು ಅವಮಾನವನ್ನು ಮಾಡ್ತಾರೆ. ಅದೇ ಮೊದಲು ನಾನು ಶೂಟಿಂಗ್ ಸೆಟ್ನಿಂದ ಹೊರ ನಡೆದಿರುವಂಥದ್ದು. ಸೊ ನಿರ್ಮಾಪಕರಿಗೆ ತಕ್ಷಣವೇ ಕರೆ ಮಾಡಿ ಸಿನಿಮಾ ನಾನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಬಿಡ್ತೀನಿ. ಸೊ ಒಂದು ಇಂಟರ್ವ್ಯೂಯಲ್ಲಿ ಈ ರೀತಿಯಾಗಿ ರಕ್ಷಿತಾ ಅವರು ತನಗಾದಂಥ ನೋವನ್ನು ಹೇಳ್ಕೊಂಡಿರುವಂಥದ್ದು. ನಮ್ಮ ಭಾವನೆಗಳು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಆಗ ಅರ್ಥ ಆಗುತ್ತೆ, ನಾನು ಅಂದ್ಕೊಂಡಿರೋದಕ್ಕಿಂತ ಧೈರ್ಯ ನನಗಿದೆ, ನಾನು ನೋಡೋದಕ್ಕಿಂತ ನಾನು ತುಂಬ ಗಟ್ಟಿಯಾಗಿದ್ದೀನಿ, ಅಷ್ಟೇ ಅಲ್ಲ ನಾನು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಮಾರ್ಟ್ ಆಗಿದ್ದೀನಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ರಕ್ಷಿತಾ ಪ್ರೇಮ್ ಅವರು ಹೇಳಿದ್ದಾರೆ. ಆ ಟೈಮಲ್ಲಿ ಆಕೆಗೆ ಮಾಡಿರುವಂಥ ಅವಮಾನವನ್ನು ಇವತ್ತಿಗೂ ಕೂಡ ಆಕೆ ಇಂದಿಗೂ ಕೂಡ ಮರ್ತಿಲ್ಲ. ಸೊ ಅಪ್ಪ ಸತ್ತ ಮೇಲೆ 3ನೇ ದಿನಕ್ಕೆ ಆಕೆ ಶೂಟಿಂಗ್ ಹೋಗ್ತಾಳೆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ. ಆಗ ಅಲ್ಲೊಬ್ಬರು ಡೈರೆಕ್ಟರ್ ಮಾಡಿದಂಥ ಅವಮಾನ ಆಕೆಗೆ ತುಂಬ ಬೇಸರವನ್ನು ಉಂಟು ಮಾಡಿರುವಂಥದ್ದು. ಸೊ ಆಕೆ ಅಪ್ಪ ಸತ್ತೋದ್ರೆ ನಾವು ಶೂಟಿಂಗನ್ನು ನಿಲ್ಲಿಸೋಕ್ಕಾಗಲ್ಲ, ಪ್ರೊಡ್ಯೂಸರ್ ದುಡ್ಡು ಹೋಗಲ್ವಾ, ಪ್ರೊಡ್ಯೂಸರ್ ದುಡ್ಡು ಹಾಳಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರಂತೆ. ಸೊ ಅದನ್ನು ಇವತ್ತಿಗೂ ಕೂಡ ಆಕೆ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ರಕ್ಷಿತಾ ಪ್ರೇಮ್ ಬಗ್ಗೆ ಹೇಳಬೇಕು ಅಂತಂದರೆ ಬಹುಶಃ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಕನ್ನಡದ, ತಮಿಳಾಗಿರ್ಬೋದು, ತೆಲುಗು ಚಿತ್ರರಂಗದಲ್ಲಿ ಹಲವು ಚಿತ್ರಗಳಲ್ಲಿ ನಟಿಸಿರುವಂಥ ಖ್ಯಾತಿ ಈಕೆಗಿರುವಂಥದ್ದು. ಇವರ ಖ್ಯಾತ ಛಾಯಾಗ್ರಹ, ಸಿನಿಮಾಟೋಗ್ರಾಫು BC ಗೌರಿಶಂಕರ್ ಹಾಗೆ ನಟಿ ಮಮತಾ ರಾವ್ ಅವರ ಈಕೆ ಪುತ್ರಿ ಈಕೆ. ಸೊ 2007ರಲ್ಲಿ ನಿರ್ದೇಶಕ ಪ್ರೇಮ್ರನ್ನ ವಿವಾಹವಾದ ರಕ್ಷಿತಾರಿಗೆ ಒಬ್ಬ ಪುತ್ರ ಕೂಡ ಇದ್ದಾರೆ ಸ್ನೇಹಿತರೆ. ಸೊ 2002ರಲ್ಲಿ ತೆರೆ ಕಂಡಂತಹ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರದ ಮೂಲಕ ಸಿನಿ ಪಯಣವನ್ನು ಈಕೆ ಆರಂಭಿಸ್ತಾರೆ. ಈಕೆಯ ಮೊದಲ ಸಿನಿಮಾ ಅಪ್ಪು. ನಂತರ ಈ ಚಿತ್ರದ ತೆಲುಗು ಆಗಿರ್ಬೋದು, ತಮಿಳು ರೀಮೇಕ್ನಲ್ಲೂ ಕೂಡ ನಾಯಕಿಯಾಗಿ ಈಕೆ ನಟಿಸ್ತಾರೆ. ದರ್ಶನ್ ಅವರ ಕಲಾಸಿ ಪಾಳ್ಯ ಚಿತ್ರ ರಕ್ಷಿತಾ ಸಿನಿ ಕೆರಿಯರ್ಗೆ ಒಂದು ದೊಡ್ಡ ಬಿಗ್ ಬ್ರೇಕನ್ನು ಕೊಡುತ್ತೆ. ಆಕೆಗೆ ಸಾಕಷ್ಟು ಅಭಿಮಾನಿಗಳು ಹುಡ್ಕೊಳ್ತಾರೆ, ಸಾಕಷ್ಟು ಪ್ರಾಜೆಕ್ಟ್ಗಳು ಆಕೆಗೆ ಬರುತ್ತೆ. ಸೊ ಕನ್ನಡದಲ್ಲಿ ಪುನೀತ್, ದರ್ಶನ್, ಸುದೀಪ್, ಶಿವರಾಜ್ ಕುಮಾರ್, ಉಪೇಂದ್ರ, ಶ್ರೀಮುರಳಿ ಹೀಗೆ ಸಾಕಷ್ಟು ನಟರೊಂದಿಗೆ ರಕ್ಷಿತಾ
ನಟಿಸಿರುವಂಥದ್ದು ತೆಲುಗಿನಲ್ಲಿ ಚಿರಂಜೀವಿ, ನಾಗಾರ್ಜುನ, ಮಹೇಶ್ ಬಾಬು, ರವಿತೇಜ, NTR ಹೀಗೆ ಸಾಕಷ್ಟು ನಟರೊಂದಿಗೆ ಈಕೆ ತೆರೆ ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ ದರ್ಶನ್ ರಕ್ಷಿತಾ ಜೋಡಿ ಸಾಕಷ್ಟು ಪ್ರಸಿದ್ಧಿಯಾಗಿತ್ತು. ಅವರ ಯಾವುದೇ ಸಿನಿಮಾಗಳು ಕೂಡ ಹಿಟ್ಟಾಗಿದ್ದೇ ಇರುವಂಥದ್ದು, ಯಾವುದು ಕೂಡ ಫ್ಲಾಪ್ ಸಿನಿಮಾಗಳೇ ಇಲ್ಲ. ಪ್ರೇಮ್ ಜೊತೆ ವಿವಾಹದ ನಂತರ ನಟನಿಗೆ ವಿರಾಮವನ್ನ ಹೇಳಿದಂಥ ರಕ್ಷಿತಾ ತಮ್ಮ ಹೋಮ್ ಬ್ಯಾನರ್ನಲ್ಲಿ ಚಿತ್ರವನ್ನ ನಿರ್ಮಾಣಕ್ಕೆ ಇಳಿತಾರೆ. ಸೊ ಅದರ ನಿರ್ಮಾಣದ ಒಂದು ಜವಾಬ್ದಾರಿಯನ್ನ ಕೈಗೆತ್ತಿಕೊಳ್ತಾರೆ. ಶಿವರಾಜ್ ಕುಮಾರ್ ಅವರ 3ನೇ ಚಿತ್ರ ಜೋಗಯ್ಯ ಅದನ್ನ ನಿರ್ಮಾಣವನ್ನ ಪ್ರೇಮ್ ಪಿಕ್ಚರ್ಸ್ ಅಡಿಯಲ್ಲೇ ಮಾಡಿರುವಂಥದ್ದು. ಇದೇ ಬ್ಯಾನರ್ನಲ್ಲಿ ಪ್ರೇಮ್ ನಟನೆಯ DK ಚಿತ್ರವನ್ನ ಕೂಡ ಈಕೆ ನಿರ್ಮಿಸಿದ್ದಾರೆ. ಕಿರುತೆರೆಯಲ್ಲಿ ನಿರೂಪಕಿಯಾಗಿ ಸ್ವಯಂವರ ಕಾರ್ಯಕ್ರಮವನ್ನ ಕೂಡ ರಕ್ಷಿತಾ ನಿರೂಪಣೆ ಮಾಡಿದ್ದಾರೆ. ಸೊ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ ಕೂಡ ಭಾಗವಹಿಸಿದ್ದಾರೆ. ಇವುಗಳಲ್ಲಿ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಕೂಡ ಸಖತ್ ಫೇಮಸ್. ಸೊ 2012ರಲ್ಲಿ ಶ್ರೀರಾಮುಲು ನೇತೃತ್ವದ BSR ಕಾಂಗ್ರೆಸ್ ಸದಸ್ಯೆಯಾಗಿದ್ದಂಥ ರಕ್ಷಿತಾ ಕೆಲವು ಭಿನ್ನಾಭಿಪ್ರಾಯಗಳಿಂದ ಪಕ್ಷವನ್ನ ತೊರೆದು 2013ರಲ್ಲಿ JDS ಪಕ್ಷವನ್ನ ಸೇರ್ತಾರೆ. ನಂತರ 2014ರಲ್ಲಿ BJPಗೆ ಸೇರ್ತಾರೆ. ಇದು ನಟಿ ರಕ್ಷಿತಾ ಅವರ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಸ್ನೇಹಿತರೆ. ಸೊ ಹಾಗಾಗಿ ನಟಿ ತನಗಾಗಿರುವಂಥ ಅವಮಾನವನ್ನು ಇದೀಗ ಲೇಟೆಸ್ಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹಂಚ್ಕೊಂಡಿರುವಂಥದ್ದು. ಸೊ ಸ್ನೇಹಿತರೆ, ಚಿತ್ರರಂಗ ಅಂತ ಬಂದಾಗ ಅಥವಾ ಕಿರುತೆರೆ ಅಂತ ಬಂದಾಗ ಅಲ್ಲಿ ಡೈರೆಕ್ಟರ್ಗಳು ನಟ ನಟಿಯರನ್ನು ನೋಡುವಂಥ ರೀತಿ, ಅದರಲ್ಲೂ ಎಸ್ಪೆಷಲಿ ನಟಿಯರನ್ನು ನೋಡುವಂಥ ರೀತಿ ಆಗಿರ್ಬೋದು. ಇತ್ತೀಚೆಗೆ ಕೇಳಿಬರ್ತಿರುವಂಥ ಸಾಕಷ್ಟು ನ್ಯೂಸ್ಗಳ ಬಗ್ಗೆ, ನಟಿಯರಿಗೆ ಯಾವ ರೀತಿಯಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾ ಇದೆ, ಸೊ ಅಲ್ಲಿ ಯಾವ ರೀತಿಯಾಗಿ ಬೇಡಿಕೆ ಬರುತ್ತೆ, ಆಪರ್ಚುನಿಟಿ ಬರಬೇಕು ಅಂತಂದರೆ ನಟಿಯರು ಯಾವ ರೀತಿಯಾಗಿ ಇರಬೇಕಾಗುತ್ತೆ. ಸೊ ಇದನ್ನೆಲ್ಲ ಕೇಳಿದಾಗ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.